ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಬಂದಿರೋದಲ್ವ, ಅದಕ್ಕೆ ಮೋಸ್ಟ್ಲಿ ಆ ದೇವರು ನನ್ನ ಮಾತು ಕೇಳಿಸ್ಕೊಂಡ್ರು ಅನಿಸುತ್ತೆ. ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ. ರಿಸ್ಕೇ ಬೇಡ ಅಂತ ಫಸ್ಟ್ ಪೆಟ್ರೋಲ್ ಬಂಕಿಗೆ ಬಂದುಬಿಟ್ಟೆ ಗೈಸ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗೋ ಟ್ರಾವೆಲ್ ಪ್ಲ್ಯಾನ್ ಇತ್ತು. ಸೊ ಲಾಸ್ಟ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ಹೇಳಿದ್ದೆ ನಾನು. ಸೊ ಇವತ್ತು ಆ ಪ್ಲ್ಯಾನ್ ಇದೆ ಆನಲ್ಲಿ, ಬಟ್ ಅದಕ್ಕಿಂತ ಮುಂಚೆ ಜಿಮ್ನ ಮಿಸ್ ಮಾಡಬಾರ್ದು, ವರ್ಕೌಟ್ ಮುಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದುಬಿಟ್ಟಿದ್ದೀನಿ. ಜಿಮ್ಮಲ್ಲಿ ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಸೊ ಬನ್ನಿ ಮುಗಿಸ್ಕೊಂಡು ಹೊರಡೋಣ. ಸೊ ಗೈಸ್, ವರ್ಕೌಟ್ ಎಲ್ಲ ಮುಗೀತು. ಸೊ ಇವತ್ತು ಆ್ಯಕ್ಚುಲಿ 2 ಮಸಲ್ಗೆ ಟಾರ್ಗೆಟ್ ಮಾಡಿದ್ದು, ಟ್ರೈನ್ ಮಾಡಿದ್ದು. ಬೈಸೆಪ್ಸ್ ಟ್ರೈಸೆಪ್ಸ್ 2 ಮಾಡು ಅಂತ ಹೇಳಿದ್ರು, ಬಿಕಾಸ್ ನಾಳೆ ಬರೋಲ್ಲ ಅಂತ. ಸೊ 2 ಒಟ್ಟಿಗೆ ಮಾಡು ಅಂತ ಅಂದ್ಬಿಟ್ಟು 3 ಮಾಡಿದೆ. ಸೊ ಅಷ್ಟೇ ಮುಗೀತು. ಸೊ ಇವಾಗ ಮನೆಗೆ ಹೋಗೋಣ, ಪಟ್ಟಂತ ರೆಡಿ ಆಗಿಬಿಟ್ಟು ಹೊರಡಬೇಕು. ಟೈಮ್ ತುಂಬ ಕಡಿಮೆ ಇದೆ. ಸೊ ಗೈಸ್, ಮನೆಗೆ ಬಂದು ಸ್ನಾನ ಮುಗಿಸಿ ರೆಡಿಯಾಗಿ ಇವಾಗ ಹೊರಡೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಬರೀ ನಮ್ಮ ನೆಕ್ಸ್ಟ್ ಸಣ್ಣ ಹೊರಗಡೆ ತೆಗಿಯೋಣ. ಆ್ಯಕ್ಚುಲಿ ನಿನ್ನೆ ಒಳ್ಳೆ ಮಳೆ ಬಂತು ಬೆಂಗಳೂರಲ್ಲಿ. ಗೊತ್ತಿಲ್ಲ ನಿಮ್ಮೇರೆ ಕಡೆ ಮಳೆ ಬಂತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಮೋಸ್ಟ್ಲಿ ವ್ಲಾಗಲ್ಲಿ ಲೇಟಾಗಿ ಬಂದಿರುತ್ತೆ. ಅದ್ರ ಮಧ್ಯದಲ್ಲಿ ಇನ್ನೊಂದು ರೌಂಡ್ ಮಳೆ ಆದರೂ ಮಳೆ ಆಗಿರಬಹುದೇನೋ ಹೇಳೋಕ್ಕಾಗಲ್ಲ. ಬಟ್ ಕಮೆಂಟ್ ಹಾಕಿ ಮಳೆ ಬಂತ ನಿಮ್ಮ ಏರಿಯಾದಲ್ಲಿ ಅಂತ. ಇವತ್ತೊಂದು ಸ್ವಲ್ಪ ತಂಪಾಗಿದೆಯಪ್ಪ, ಬಟ್ ಆದರೂ ಬೆವರ್ತಾನೆ ಇದ್ದೀನಿ. ಏನೋ ಗೊತ್ತಿಲ್ಲ, ಮೇ ಬಿ ವರ್ಕೌಟ್ ಮಾಡ್ಕೊಂಬಂದಿರೋದಕ್ಕೋ ಏನೋ ಗೊತ್ತಿಲ್ಲ, ಬೆವರ್ತಾನೆ ಇದ್ದೀನಿ. ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಬೆವರ್ತಾ ಇರ್ತೀನಿ, ಯಾಕೆ ಗೊತ್ತಿಲ್ಲ. ಒಂದೊಂದ್ಸರಿ ಅನಿಸುತ್ತೆ ಈ ನರಿ ಬೆವರೋದಕ್ಕೆ ಏನಾದ್ರು ರೋಗ ಗೀಗ ಇದೆಯಾ ನನಗೆ ಅಂತ. ಓಕೆ, ಸೊ ಗೈಸ್ ಪಟ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಹಾಕಿದ್ದೀನಿ, ಫ್ಯೂಯಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಸೊ ತುಂಬ ದಿನ ಬೇರೆ ಆಗಿಬಿಟ್ಟಿತ್ತು ಕಾರ್ ಎತ್ಬಿಟ್ಟು. ಸೊ ಫ್ಯೂಯಲ್ ಕಡಿಮೆ ಇತ್ತು, ಪ್ಲಸ್ ಏರ್ ಚೆಕ್ ಮಾಡಿಸ್ಬೇಕು. ನೋಡಿದ್ರೆ ಇಲ್ಲಿ ಏರ್ ವರ್ಕಿಂಗಲ್ಲಿ ಇಲ್ಲ ಅನಿಸುತ್ತೆ. ಇದ್ದಿದ್ರೆ ಇಷ್ಟೊತ್ತಿಗೆ ಅಟ್ಲೀಸ್ಟು ಇಬ್ಬರಾದ್ರು ಇರೋರು. ಇರಲಿ ನೋಡೋಣ, ಮುಂದೆ ಎಲ್ಲಾದರೂ ಏರ್ ಚೆಕ್ ಮಾಡ್ಸೋಣ ಅಂತೆ. ಇಲ್ಲಾಂದ್ರೂ ನಡೆಯುತ್ತೆ, ಬಿಕಾಸ್ ತುಂಬ ಸಮ್ಮರ್ ಅಲ್ವಾ, ಪೀಕ್ ಆಗಿರುತ್ತೆ. ಸೊ ಟೆಂಪ್ರೇಚರ್ ರೈಸ್ ಆಗುತ್ತೆ ಪ್ರೆಷರು. ಸೊ ಒಂದ್ಸರಿ ಮುಗ್ದಿದ್ದೆ, ಹೊರಡೋಣ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಗೆಸ್ ಮಾಡಿರ್ತೀರಲ್ವ, ನಮ್ಮ ತೋಟದ ಮನೆಗೆ ಹೋಗ್ತಾ ಇರೋದು. ಸೊ ತುಂಬ ದಿನ ಬೇರೆ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾನು ಒಬ್ಬನೇ ಹೋಗಿದ್ದೆ, ಹೊಳೆನರಸೀಪುರಕ್ಕೆ ಹೋಗಿದ್ದೆ. ಈ ಸರಿ ಅದು ಸೇಮ್ ಏನು ಪ್ಲ್ಯಾನ್ ಇತ್ತು ಅದು ಉಲ್ಟಾ. ಲಾಸ್ಟ್ ಟೈಮ್ ನಾವು ಫಸ್ಟ್ ಹೊಳೆನರಸೀಪುರಕ್ಕೆ ಹೋಗಿ ಆಮೇಲೆ ನಮ್ಮ ತೋಟಕ್ಕೆ ಹೋಗಿದ್ದೆ. ಈ ಸರಿ ಫಸ್ಟ್ ನಮ್ಮ ತೋಟಕ್ಕೆ ಹೋಗ್ಬಿಟ್ಟು ಆಮೇಲೆ ಟಾಪಪ್ ಮಾಡಿ ಫಸ್ಟು ನಮ್ಮ ತೋಟದ ಮನೆಗೆ ಹೋಗ್ಬಿಟ್ಟು ಅದಾದಮೇಲೆ ಹೊಳೆನರಸೀಪುರಕ್ಕೆ ಹೋಗ್ತಾರೆ. ಅದು ಏನಕ್ಕೆ ಅಂತ ಎಲ್ಲ ಹೇಳ್ತೀನಂತೆ. ಸೊ ಬನ್ನಿ, ಇವತ್ತು ಫ್ಯಾಮಿಲಿ ಜೊತೆ ಹೋಗ್ತಿರೋದು. ಲಾಸ್ಟ್ ಟೈಮ್ ನಾನು ಒಬ್ಬನೇ ಅಬೇಪಾರಿ ಥರ ಹೋಗಿದ್ದೆ ಅಷ್ಟೇ. ಗೈಸ್, ಕಾಂಪ್ಲಿಮೆಂಟ್ರಿ ನ್ಯೂಸ್ ಪೇಪರ್ ಬೇರೆ ಕೊಟ್ಟರು ನಮಗೆ. ನನ್ನ ಮುಖ ನೋಡಿದ್ರೆ ನಾನು ನ್ಯೂಸ್ ಪೇಪರ್ ಓದೋಂಥರ ಕಾಣ್ತೀನಿ. ಹಾಕಿ ತೊಗೊಂಡೆ ಅಂದರೆ ಅವ್ರು ಕೊಟ್ಟರು ತೊಗೊಂಡೆ. ನಾನು ಓದಲಿಲ್ಲ, ನನ್ನ ಡ್ಯಾಡಿ ಓದ್ತಾರಲ್ಲ ಅಂತ. ಸೊ ಮೋಸ್ಟ್ಲಿ ಫುಲ್ ಟ್ಯಾಂಕ್ ಫ್ಯೂಯಲ್ ಹಾಕ್ಸಿದ್ವಲ್ಲ, ಸೊ ಅದಕ್ಕೋಸ್ಕರ ಕೊಟ್ಟರು ಅನಿಸುತ್ತೆ. ಇಲ್ಲ ಎಲ್ರಿಗೂ ಕೊಡೋಲ್ಲ. ಇವಾಗ ನಾವು ಹಾಸನ ಇವೆ ಹಿಡಿದಿದ್ದೀವಿ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ ಹಂಗೆ ಯೋಚನೆ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಲ್ಲ, ಪಂಚಮುಖಿ ಆಂಜನೇಯ ದೇವಸ್ಥಾನ ಯಾವಾಗಲೂ ನಾನು ಹೋಗ್ತಿದ್ದೆ ಆ್ಯಂಡ್ ಹೇಳ್ತಿದ್ದೆ ಅದರಲ್ಲಿ ಫ್ಯಾಮಿಲಿನೂ ಕರ್ಕೊಂಬರ್ಬೇಕು ಅಂತ. ಸೊ ಇವತ್ತು ನಮ್ಮ ಮಮ್ಮಿ ಹೋಗೋಣ ಅಂತ ಹೇಳ್ತಾವ್ರೆ. ಅದಕ್ಕೆ ಸರಿ, ನಮ್ಮ ಮಮ್ಮಿ ಆಸೆ ಇವತ್ತು ಈಡೇರಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಹೋಗೋಣ. ಅದು ಫಸ್ಟ್ ಸಿಗುತ್ತಾ ಇಲ್ಲ ನಮ್ಮದೊಂದು ಬ್ರೇಕ್ಫಾಸ್ಟ್ ಪಾಯಿಂಟು ಅಂದ್ಕೊಂಡಿದ್ದೀವಿ, ಒಂದು ಜಾಗದಲ್ಲಿ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು. ಅದು ಫಸ್ಟ್ ಸಿಗುತ್ತೋ ಗೊತ್ತಿಲ್ಲ, ಯಾವ್ದು ಫಸ್ಟ್ ಸಿಗುತ್ತೋ ಅದಕ್ಕೆ ಮುಗಿಸ್ಕೊಂಡು ಇನ್ನೊಂದಕ್ಕೆ ಹೋಗೋದು. ಗೈಸ್, ನೆನ್ನೆ ಲೆಗ್ಸ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ನೆನ್ನೆ ವ್ಲಾಗಲ್ಲಿ ಹೇಳಿದ್ದೆ. ನೆನ್ನೆ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ಅದ್ರ ಎಫೆಕ್ಟ್ ಇವಾಗ ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಎದ್ದಾಗಲೇ ಎಫೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ರೆಸ್ಟಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಹಂಗೆ ಅನಿಸ್ತಿದೆ. ಓಡಾಡ್ತಾ ಸರಿಯಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇಂಟೆನ್ಸಾಗಿ ಮಾಡಿರೋದಕ್ಕೆ ನಡೆಯೋಕ್ಕಾಗೋದು ಕಷ್ಟ ಆಗ್ತಿದೆ. ನೆಕ್ಸ್ಟು ಕೆಲಸಗಳಿದ್ದಾವೆ, ಅದೆಲ್ಲ ಈಗಿಂಗೆ ಮಾಡೋದು ಏನು ಕತೆ ಅಂತ ಗೊತ್ತಿಲ್ಲ. ಕೊನೆಗೂ ನಮ್ಮ ಮಮ್ಮಿ ಆಸೆ ಈಡೇರಿಸಿದ್ದೀವಿ. ಪ್ರತಿ ಸರಿನೂ ಏನಾದರೂ ಒಂದೊಂದಿರೋದು. ಓಕೆ, ನಾವು ಊರಿಗೆ ಹೋಗ್ಬೇಕಾದ್ರೆ ಇಲ್ಲ ಬರಬೇಕಾದ್ರೆ ಏನಾದ್ರು ಒಂದು ಕಮಿಟ್ಮೆಂಟ್ಸ್ ಇರೋದು, ಬೇಗ ಹೋಗ್ಬೇಕಂತ ಇರೋದು. ಇವತ್ತೂ ಇದೆ, ಇವತ್ತೇನು ಆರಾಮಂತ ಅಲ್ಲ. ಬಟ್ ಆದರೂ ನಮ್ಮ ಮಮ್ಮಿ ಕೇಳಿದ್ರು, ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿ ಬಂದಿದ್ದೀವಿ. ಹೊರಗಡೆ ಬಂದಿದ್ದೀವಿ. ಸೊ ಪಟ್ಟ ಅಂತ ಹೇಳ್ಬಿಟ್ಟು ದರ್ಶನ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಹೊರಗಡೆ 1-2 ಫೋಟೋ ತೊಗೊಳ್ಳೋಣ. ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ಬಂದಿರೋದಲ್ವ, ಅದಕ್ಕೆ ಮೇಲೆ ಬಂದಿದ್ದೀವಿ. ಹೆಚ್ಕೋ ನೋಡೋಣ. ನಾನು ನೋಡಿದ್ದೀನಿ ಆಲ್ರೆಡಿ. ಸೊ ನಮ್ಮ ಮಮ್ಮಿಗೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಕರ್ಕೊಂಬಂದಿದ್ದು. ಈ ಐಫೋನು ಒಳ್ಳೆ ಹಿಂಸೆ ಗೈಸ್. ಒಂದೊಂದು ಸರಿಗೂ ಪದೇ ಸ್ಟೋರೇಜ್ ಫುಲ್ ಅಂತ ಬರ್ತಿರುತ್ತೆ. ಎಲ್ಲ ಡಿಲೀಟ್ ಮಾಡಿದರೂ ಬರ್ತಾ ಇರುತ್ತೆ. ಬಟ್ ನಿಮಗೊಂದು ಹಳೆ ಫೋಟೋಸ್ ಅವೆಲ್ಲ ಇದ್ದರೆ ಬಂದೇ ಬರುತ್ತೆ. ನೋಡಿ ಹಿಂಗಿದೆ. ಕಾಲುಗಳು ಎಷ್ಟು ದೊಡ್ಡದಾಗಿದೆ, ಬಾಡಿ ಅಷ್ಟಿದೆಯಲ್ಲ. ಸೊ ಕಾಲುಗಳು ಎಷ್ಟಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ಗೆ ನೋಡಿ. ಒಂದೊಂದು ಬೆರಳು ಹೆಂಗಿದೆ, ನನ್ನ ಒಂದು 4-5 ಜನ ಹಾಕಬೇಕು ಅಷ್ಟು ಒಂದೇ ಬೆರಳಿದೆ. ಇದು ನೋಡ್ರಿ ಹಿಂಗಿದೆ ನನ್ನ ಕೈ. ಇದು
ಕೈ ಪಕ್ಕದಲ್ಲಿ ಒಂದು ಉಗುರುಗೂ ಸಮ ಇಲ್ಲ. ಎಷ್ಟು ಜೇನು ಗೂಡು ಕಟ್ಟಿದೆಯೋ, 1 2 ಸದ್ಯಕ್ಕೆ ನನಗೆ ಕಾಣೋ ಥರ. ಅಲ್ಲೊಂದಿದೆ ರೈಟ್ ಸೈಡಲ್ಲಿ ಆ್ಯಂಡ್ ಈ ಸೈಡು ಇದೆ. ಇಲ್ಲಿ ಮೇಲೆ ಬೇಜಾನ್ ಜೇನುಗಳು ಗೂಡು ಕಟ್ಟಿದೆ. ಇವಾಗ ಹೊರಟ್ವಿ, ಲೆಟ್ಸ್ ಗೋ. ಇವಾಗ ನೆಕ್ಸ್ಟ್ ಸ್ಟಾಪು ಬ್ರೇಕ್ಫಾಸ್ಟ್ಗೆ. ಸೊ ಎಲ್ಲಿ ಸ್ಟಾಪ್ ಮಾಡೋದು ಏನು ಕತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ ನಾವು ಫಸ್ಟ್ ಅನ್ಕೋತೀವಿ ಅವಲೇ ಹೇಳುತ್ತಲ್ಲ, ಸೊ ಅದೇ ಬೇರೆ ತಲೆಯಲ್ಲಿತ್ತು ಸ್ಟಾಪ್ ಮಾಡೋಣ ಅಂತ. ಬಟ್ ಇವಾಗ ಮತ್ತೆ ಚೇಂಜ್ ಮಾಡ್ಕೊಂಡೆ ನಾನು, ಬಿಕಾಸ್ ಇಲ್ಲಿ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಮಮ್ಮಿಗೆ ಫೇವ್ರೇಟ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ. ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ ನಮ್ಮ ತಿಂಡಿ ಸ್ಪಾಟ್ಗೆ. ತಿಂಡಿ ಜಾಗ ಅದೇ ಕುಣಿಗಲ್ ಸಿಟಿ ಒಳಗೆ ಹೋಟೆಲ್ ಪರಿಮಳ. ಬಿಕಾಸ್ ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಲ್ಲ, ಗೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಬೇರೆ ಕಡೆ ರಿಸ್ಕ್ ತೊಗೊಳೋದು ಬೇಡ ಫ್ಯಾಮಿಲಿ ಜೊತೆ ಇದ್ದಾಗ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನಾನು ಅಷ್ಟೇ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಮಸಾಲೆ ದೋಸೆ ಎಲ್ಲರದು ಚೆನ್ನಾಗಿದೆಯಮ್ಮ. ಮತ್ತೆ ಕಟ್ಟಾಗ್ಬಿಡ್ತು ಲಾಗು, ಅಗೇನ್ ಸ್ಟೋರೇಜ್ ಇಶ್ಯೂ. ಸೊ ಮಮ್ಮಿ ಕರೆಕ್ಟಾಗಿ ರಿವ್ಯೂ ಕೊಡಲಿಲ್ಲ. ಏನು ಅನ್ನಿಸ್ತಮ್ಮ, ಚೆನ್ನಾಗಿತ್ತು. ಆ್ಯಂಡ್ ಬೆಂಗಳೂರಲ್ಲಿ ಇನ್ನೂ ಸುಮಾರು ಜಾಗಗಳಿದ್ದಾವೆ ಒಳ್ಳೊಳ್ಳೆ ದೋಸೆ ಸಿಗೋದು. ಸೊ ಅಲ್ಲೂ ಟ್ರೈ ಮಾಡ್ಸೋಣ. ಸದ್ಯಕ್ಕೆ ಇಳಿಸ್ತಾ ಇದೆ, ಬಾಡಿಲಿರೋ ನೀರನ್ನೆಲ್ಲ ಜಿನಿಗಿಸಿ ಹಿಂಡಿ ಹೊರಗಡೆ ತೆಗಿತಾ ಇದೆ ಬಿಸಿಲು. ಪಟ್ಟಂತ ಹೇಳ್ಬಿಟ್ಟು ಹೊರಡೋಣ. ಓಕೆ ಸುಗೇಶ್, ಮನೆಗೆ ಬಂದು ರೀಚ್ ಆಗಿದ್ದೀವಿ, ನಮ್ಮ ತೋಟದ ಮನೆಗೆ. ಸೊ ಇವಾಗ ಒಂದಿಷ್ಟು ಕೆಲಸಗಳಿದ್ದಾವೆ. ಪಟ್ಟಂತ ಡ್ರೆಸ್ಸಿಂಗ್ ಮಾಡಬೇಕು. ಏನು ಉರಿತಾ ಇದೆ, ಕೈಯೆಲ್ಲ ಉರಿತಾ ಇದೆ. ಆ ಲೆವೆಲಿಗೆ ಬಿಸಿಲು ಕೆಡುತ್ತಾ ಇದೆ. ಅದನ್ನು ಮುಗಿಸ್ಬಿಟ್ಟು ಮನೆಗೆ ಬಂದುಬಿಟ್ಟು ಇವಾಗ ನೋಡಿದ್ರೆ ಕರೆಂಟೇ ಇಲ್ಲ. ಸೊ ಮೇಲ್ಗಡೆ ನೀರು ಇಲ್ಲ, ಟ್ಯಾಂಕಲ್ಲಿ ಉಪಯೋಗ್ಸೋಕ್ಕೆ ನೀರಿಲ್ಲ. ಸೊ ಹಾಗೆ ನೋಡಿರಿ ಕೆಲಸ ಇವತ್ತೇನು ಅಂತ. ಸೊ ಟ್ಯಾಂಕಲ್ಲಿರೋದನ್ನು, ಸಂಪಲ್ಲಿರೋದನ್ನು ತೆಗಿತಾ ಇದ್ದೀವಿ. ಇದ್ರೊಳಗೆ ಒಂದು ಅವರಾಣಿ ಇದೆ. ಸೊ ಇಲ್ಲಿ ನೀರು ಬಂದಿದ್ದೆ ಪಾಪ, ಅದೂ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತೇನೋ ನೀರು ನೋಡಿ. ಪಟ್ಟಂತ ಬಂದ್ಬಿಟ್ಟು ನೀರು ಕುಡ್ಕೊಂಡು ವಾಪಸ್ ಅದರೊಳಗೆ ಓಡೋಯ್ತು. ಆ ಲೆವೆಲಿಗೆ ಬರಗಾಲ, ಎಲ್ಲೂ ನೀರಿಲ್ಲ ಇಲ್ಲಿ ಪಾಪ. ಅದ್ರ ಪಾಡು ಅದು ಬಂದಿದ್ದು ಎಷ್ಟು ಫಾಸ್ಟಾಗಿ ಬಂದು ಕ್ವಿಕ್ಕಾಗಿ ಹಿಂಗೆ ಕುಡ್ಕೊಂಡು ಹೆಂಗೆ ಹೋಯ್ತು ಗೊತ್ತಾ, ಅದು ನೋಡೋಕ್ಕೆ ಚೆನ್ನಾಗಿತ್ತು. ನನ್ನ ಪಾಲಿಗೆ ಫೈನಲಿ ಒಂದೇ ಒಂದು ಮಾವಿನಕಾಯಿ ಉಳ್ಕೊಂಡಿತ್ತು. ಬೆಂಗಳೂರಿಂದನೇ ತೊಗೊಂಬಂದಿರೋದು, ಇಲ್ಲಿ ಬೆಳೆದಿರೋದಲ್ಲ. ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ತೊಗೊಳಮ್ಮ ಇವನು ತಿಂದ್ರಾ? ಮೊನ್ನೆ ಎಲ್ಲ ನಮ್ಮ ಮಮ್ಮಿ ನನಗೆ ಕೊಟ್ಟೇ ಇಲ್ಲ ಗೊತ್ತಾ. ನಮ್ಮ ಮನೆಯಲ್ಲಿ ನನ್ನ ಅಳಿಯ ಸೊಸೆ ನಮ್ಮ ಮಮ್ಮಿ ಮಾವನೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿರೋದು ಈ ಇಯರು. ನಾನು ಒಂದೇ ಒಂದು ಅವ್ರ ವ್ಲಾಗಲ್ಲಿ ಏನು ತೋರಿಸ್ಬಿಟ್ಟು ತಿಂದೆ ಅದೇ ತಿಂದಿದ್ದು. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಬಿಟ್ಟೆ ತಿಂತಾ ಇರೋದು. ಇದು ಸ್ವಲ್ಪ ಜಾಸ್ತಿ ಹಣ್ಣು ಆಗ್ಬಿಟ್ಟಿದೆ, ಓವರ್ ಸ್ವೀಟ್ ಆಗಿದೆ. ಸ್ವೀಟ್ ಆಗಿದೆಯಾ? ಓವರ್ ಸ್ವೀಟು ಜಾಸ್ತಿ ಹಣ್ಣು ಅಳಗದಾಗ ಒಂಥರ ಟೇಸ್ಟ್ ಬರ್ತದೆ, ಸ್ವಲ್ಪ ಹುಳಿ ಆ ಥರ ಒಂದು ಸ್ವೀಟ್ ಇದೆ. ಬಟ್ ಮಾವಿನ ಹಣ್ಣು ಟೇಸ್ಟ್ ಇದು ಬೀಟ್ ಮಾಡೋಕ್ಕೆ ಆಗಲ್ಲ ಇದು ಟೇಸ್ಟ್ನ. ಸಕ್ಕತ್ ಇಷ್ಟ ಆಯಿತು. ಒಂದಿದು ಆ್ಯಂಡ್ ಇನ್ನೊಂದು ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಮುಂಚೆ ಯಾವುದೋ ಒಂದು ಫಾರ್ಮಿಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸ್ಕೊಟ್ಟಿದ್ರು. ಆ ಮಾವಿನ ಹಣ್ಣು ಅಷ್ಟೇ, ಒಂದೊಂದು ಮಾವಿನ ಹಣ್ಣು 1 kg 1.25 kg ಬರ್ತಾಯಿತ್ತು. ಅಷ್ಟು ದೊಡ್ಡದು. ಅದು ಅಷ್ಟೇ ಟೇಸ್ಟ್ ಸಕ್ಕತ್ತಾಗಿತ್ತು. ಆಲ್ಮೋಸ್ಟ್ ಸೇಮ್ ಬ್ರೀಡ್ ಅನಿಸುತ್ತೆ. ಸಕ್ಕತ್ತಾಗಿದೆ. ಇವಾಗ ಒಂದು ಸ್ವಲ್ಪ ತಂಪೊತ್ತಾದಮೇಲೆ ಬಂದಿದ್ದೀನಿ ಹೊರಗಡೆ. ಆ್ಯಂಡ್ ನೆನ್ನೆ ಶಾಪಿಂಗ್ ಮಾಡಿದೆ, ಗೊತ್ತಿರ್ಬೋದು ನಿಮಗೆ ಲಾಸ್ಟ್ ವ್ಲಾಗ್ ನೋಡಿರೋರಿಗೆ. ಸೊ ಇದನ್ನಷ್ಟು ಹುಡ್ಕೊಂಡು ಹೋಗ್ಬಿಟ್ಟು ತೊಗೊಂಬಂದಿದ್ದು ರೀಸನ್ನೇ ತೋಟದಲ್ಲಿ ಹಾಕೊಂಡು ಓಡಾಡೋದಕ್ಕೆ. ಏನಕ್ಕೆ ಅಂದರೆ ಇಲ್ಲಿ ಕೆಲಸ ಇರುತ್ತಲ್ಲ, ಲಾಸ್ಟ್ ಟೈಮು ಚಪ್ಪಲಿಗೆ ತೊಗೊಬಿಡ್ತಿದ್ವಿ. ಈ ಮಣ್ಣಲ್ಲಿ ಓಡಾಡೋಕ್ಕಾಗೋದಿಲ್ಲ ಚಪ್ಪಲಿಲೆಲ್ಲ. ತೆಂಗಿನ ಸಸಿಗಳಿಗೆಲ್ಲ ನೀರು ಹಾಕ್ತಿದ್ದೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ನೋಡಿರ್ತೀರ ನೀವು. ಸೊ ಅದೆಲ್ಲ ಮಾಡಬೇಕಾದ್ರೆ ಅಂತೂ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಮಾಡಬೇಕಲ್ಲ ಕೆಲಸ. ಸೊ ಈ ಮಣ್ಣಲ್ಲಿ ಆಗೋದಿಲ್ಲ, ಇರಲ್ಲ, ಉಳಿಯಲ್ಲ, ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ಯೂರೇಬಲ್ ಆಗಿ ಪ್ಲಸ್ ಸೇಫ್ಟಿನೂ ಇರಬೇಕು ನಿಮಗೆ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಬಂದಿದ್ದೀನಿ. ಬಟ್ ಇವತ್ತು ನೀರು ಬಿಡೋಣ ಅಂತ ಹೇಳಿದ್ರೆ ಕರೆಂಟೇ ಇಲ್ಲ, ನಮ್ಮ ಬ್ಯಾಡ್ ಲಕ್ಕು. ಆ್ಯಂಡ್ ಮಳೆರಾಯ ಒಂಚೂರು ಏನಾದರೂ ಬಂದರೆ ದಯೆ ತೋರಿದ್ರೆ ನನ್ನ ಕೆಲಸ ಒಂಚೂರು ಕಡಿಮೆ ಆಗುತ್ತೆ, ಕಟ್ ಆಗುತ್ತೆ. ಅದೆಲ್ಲರೂ ಬೇರೆ ಕೆಲಸಗಳಿದ್ದಾವೆ. ಸೊ ಎಡೆಮೊಟ್ಟೆಗಳನ್ನೆಲ್ಲ ಬಾಚಬೇಕು, ಸಿಕ್ಕಾಪಟ್ಟೆ ಎಡೆಮೊಟ್ಟೆ ಬಿದ್ದಿದ್ದಾವೆ, ತುಂಬ ದಿನ ಆಗಿದೆಯಲ್ಲ ಬಂದು. ಸೊ ಅದೆಲ್ಲ ಮಾಡಬೇಕೀಗ, ಮಾಡ್ತೀನಿ. ಎಳ್ನೀರು ಬಿಟ್ಟೈತೆ. ಲಾಸ್ಟ್ ಟೈಮ್ ಒಂದೇ ಒಂದು ಗೊನೆ ಬಿಟ್ಟಿತ್ತು, ಅದರಲ್ಲೂ ಆ ಗೊನೆಯಲ್ಲೂ ಬರೀ 3-4 ಬಿಟ್ಟಿತ್ತು. ಆ 3-4 ಕೊನೆಗೆ ನಮ್ಗೆ ಉಳ್ಕೊಂಡಿದ್ದು 1-2 ಅಷ್ಟೇ. ಮಿಕ್ಕಿದ್ದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. 4-5 ಬಿಟ್ಟಿತ್ತು ಅನಿಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ ನನಗೆ. ಬಟ್ ಕಿತ್ಕೊಂಡು ಹೋಗಿದ್ರು. ಅದು ಬ್ಲಾಗಲ್ಲಿ ಕೂಡ ತೋರಿಸಿದ್ದೆ ನಾನು. ಮೋಸ್ಟ್ಲಿ ಆ ದೇವರು ನನ್ನ ಮಾತು ಕೇಳಿಸ್ಕೊಂಡ್ರು ಅನಿಸುತ್ತೆ. ಲೈಟಾಗಿ ಡ್ರಿಸಲ್ ಆಗ್ತಾಯಿದೆ, ಕಾಣ್ತಿರ್ಬೋದು ಅನ್ಕೋತೀನಿ. ನಿಮ್ಗೆ ಕಾಣ್ತಿರಲ್ಲ ಆ ತಡೀರಿ. ಇಲ್ಲೆಲ್ಲರೂ ಕೈ ಮೇಲೆ ಬಿದ್ದೆ ತೋರಿಸ್ತೀನಿ. ತುಂಬ ಲೈಟಾಗಿ ಡ್ರಿಸಲ್ ಆಗ್ತಿದೆ.
ಬಟ್ ಹೋಪ್ಸ್ ಅಂತೂ ಇಲ್ಲ ಜಾಸ್ತಿ ಜೋರಾಗಿ ಬರುತ್ತೆ ಇಲ್ಲ ಜಾಸ್ತಿ ಹೊತ್ತು ಮಳೆ ಬರುತ್ತೆ ಅಂತ. ಫಸ್ಟ್ ಟೈಮ್ ನನಗೆ ಅನಿಸಿದ್ದು ಎಲ್ಲರದ್ದು ಸ್ಟೋರಿಗಳು ನೋಡಿ ಇವತ್ತು ನಾನು ಬೆಂಗಳೂರಲ್ಲಿ ಇರಬೇಕಾಗಿತ್ತು ಅಂತ. ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಂತ. ನಾನು ಹೇಳಿಲ್ವಾ ಲಾಸ್ಟ್ ಟೈಮ್ ಚಪ್ಪಲಿ ಕಿತ್ತೋಯ್ತು ಕೆಲಸ ಮಾಡ್ಬೇಕಾರೆ ಅಂತ. ಆ ಚಪ್ಪಲಿಗೆ ನಮಸ್ಕಾರ ಹೊಡೆದ್ಬಿಟ್ಟು ಇಲ್ಲೇ ಯಾಕೆ ಹೋಗಿದ್ದೆ, ಅದು ಇನ್ನೂ ಇಲ್ಲೇ ಐತೆ. ಇದೇ ಮುರಿದೋಗಿದ್ದು ಅಂತ ಕಿತ್ತೋಗಿದ್ದು. ಸುಸ್ತಲ್ಲಿ ಏನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ. ಎಡೆಮೊಟ್ಟೆ ಹೇಳ್ದು ಇನ್ನೂ ಅರ್ಧ ಬಾಕಿ ಇದೆ. ಎಳೀತಾ ಇದೆ ಎನರ್ಜಿನ ತುಂಬ. ನಾಳೆಗೆ ಆಲ್ರೆಡಿ ಆಕ್ಯುಪೈಡ್ ಆಗಿದ್ದೀವಿ ಇನ್ನೊಂದು ಕೆಲಸಕ್ಕೆ. ಹೇಳಿದ್ನಲ್ಲ ಮಳೆ ಬರಲಿಲ್ಲ ಅಂದರೆ ನಾನು ಮಾಡ್ಬೇಕು ಕೆಲಸ ಅನ್ನೋದ. ಮಳೆ ಯಾಕೋ ಬರೋ ಹೆಸರಿತ್ತಾ ಇಲ್ಲ, ಬಂತು ಟೈಟಾಗಿ ಡ್ರಿಸ್ಲ್ ಆಯಿತು, ಕಾಣೆ ಆಗಿಬಿಡ್ತು ನೋಡಿರಿ. ನಾಳೆ ನಾನೇ ಮಾಡಬೇಕು, ಆಪ್ಷನ್ ಇಲ್ಲ ನನಗೆ. ಓಕೆ ಸೊ ಗೈಸ್, ಇರೋ ಬರೋ ಕೆಲಸ ಎಲ್ಲ ಇವತ್ತಿಗೆ ಏನೇನು ಅಂದ್ಕೊಂಡಿದ್ದೆ ವಿತೌಟ್ ಕರೆಂಟ್ ಮಾಡೋದು ಅವೆಲ್ಲ ಮಾಡಿ ಮುಗಿಸಿದ್ದೀವಿ. ನೋಡಿರಿ ಗೈಸ್ ಅಲ್ಲಿ ಹೆಂಗೆ ಫುಲ್ ಮೋಡ ಕವಿದಿದೆ, ನೀರಿಲ್ಲ. ಅದಕ್ಕೋಸ್ಕರ ಕ್ಯಾನ್ ತೊಗೊಂಡಿದ್ದೀನಿ. ಸೊ ಹೋಗ್ಬಿಟ್ಟು ನೀರು ತೊಗೊಂಬರೋಣ ಅಂತ ಇವಾಗ ನೋಡಿಕೊಂಡೆ. ನೋಡಿರಿ ಪೆಟ್ರೋಲೇ ಇಲ್ಲ, ಫುಲ್ ಕೆಳಗೆ ಎಂಟಿಗೆ ಬಂದ್ಬಿಟ್ಟು ಆ ನೀಡಲ್ಲಿ ಏನಿರುತ್ತೆ ಟಚ್ ಆಗಿಬಿಟ್ಟಿದೆ ಕೆಳಗಡೆಗೆ ರೆಸ್ಟಿಗೆ. ಇವಾಗ ಪೆಟ್ರೋಲ್ ಬಂಕಿಗೆ ಅಟ್ಲೀಸ್ಟ್ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು, 1.5-2 ಕಿಲೋಮೀಟ್ರ್ ಹೋಗ್ಬೇಕು. ಮಧ್ಯದಲ್ಲೆಲ್ಲೋ ಆಫ್ ಆಗದರೆ ಇದ್ರೆ ಸಾಕು ಗಾಡಿ. ರಿಸ್ಕೇ ಬೇಡ ಅಂತ ಫಸ್ಟ್ ಪೆಟ್ರೋಲ್ ಬಂಕಿಗೆ ಬಂದುಬಿಟ್ಟೆ ಗೈಸ್. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹೋಗೋಣ ಎಲ್ಲೋಗಿ ಹೋಗಿದ್ದಿದ್ರು. ಆ್ಯಂಡ್ ಗೈಸ್ ಇನ್ನೊಂದು ಒಂದು ಟ್ಯಾಪ್ ಕಿತ್ತೋಗಿತ್ತು ಮನೇಲಿ, ಸೊ ಅದಕ್ಕೋಸ್ಕರ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಗೈಸ್ ಏನು ಗೊತ್ತಾ ಇವತ್ತು ಮ್ಯಾಟ್ರು, ರೆಗ್ಯುಲರಾಗಿ ತೊಗೊಳ್ತಿದ್ದ ಜಾಗದಲ್ಲಿ ಕೆಟ್ಟೋಗಿತ್ತು ಮಿಷಿನು. ಸೊ ಇದು ಬೇರೆ ಕಡೆ ಬಂದಿದ್ದೀನಿ. ನನಗೆ ಅನ್ಸಂಗೆ ಅಲ್ಲೆಲ್ಲ 5 ರೂಪಾಯಿ ಕೊಟ್ಟರೆ ಫುಲ್ಲು ಕ್ಯಾನ್ ಬರೋದು, ಬಟ್ ಇಲ್ಲಿ ಬರೋಲ್ಲ ಅನ್ಕೋತೀನಿ. ನೋಡೋಣ. ಕೌಂಟ್ ಡೌನ್ ಬೇರೆ ಇದೆ ಗುರು, ಮೋಸ್ಟ್ಲಿ ಅರ್ಧ ಬರ್ಬೋದು ಅಷ್ಟೇ. ಸೊ ಇಲ್ಲಿ 10 ರೂಪಾಯಿ ತೊಗೊಬೋದು. ಎಸ್